ಸ್ನೇಹಿತರೆ ನಮಸ್ಕಾರ. ಏನ್ ಗೊತ್ತಾ, ಇದುವರೆಗೂ 5 ಸಾರಿ ತೆಗೆದುಕೊಟ್ಟಿದೀವಿ ಜೋಳದ ಕಡ್ಡಿ. ಮತ್ತೆ ಇನ್ನ ಸ್ವಲ್ಪ ಬೇಕು ಅಂತ ನಮ್ ರೈತರೆಲ್ಲ ಮೆಸೇಜ್ ಹಾಕಿದ್ರು, ಅಣ್ಣ ನಮ್ಗೆ ಇನ್ನ ಸ್ವಲ್ಪ ಜೋಳದ ಕಡ್ಡಿ ತೆಗಡಿ, ಮೇವು ಇಲ್ಲ ಮಳೆ ಇಲ್ಲ ಅಂದ್ರು. ದಯವಿಟ್ಟು ಇವಾಗ 5ನೇ ಸಾರಿ ಬಂದು ನಾನು ಜೋಳದ ಕಡ್ಡಿ ನಮ್ ರೈತರು ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದೇ ತರ ತುಂಬಾ ರೇಟ್ ಜೋಳದ ಕಡ್ಡಿ ಅದೇ ತರ ಕೊಡ್ಬೇಕು ಅಂತ ನಮ್ ರೈತರಿಗೆ ಇಷ್ಟೇ ರೇಟ್ ಎಲ್ಲೆಲ್ಲ ಸೇವೆ ಮಾಡ್ಕೊ ಬಂದಿದ್ದೀನಿ. ಪ್ರತಿಯೊಂದು ಸೇವೆನೂ ಮಾಡ್ಕೊ ಬಂದಿದ್ದೀನಿ ನಾನು. ಇದು ಒಂದು ಮೂಕ ಜೀವಿಗಳಿಗೆ ಕೊಡೋಣ ಅಂತ ಗೋವುಗಳಿಗೆ ಒಂದು ಆಸೆ ಅಂದ್ಬಿಟ್ಟು ನಮ್ಮ ಸ್ವಾಮಿಗಳು ಮಾತಾಡ್ತಾರೆ. ಹೇಳಿ ರೈತರು ದಯವಿಟ್ಟು ನನಗೆ ರೈತರು ಸಪೋರ್ಟ್ ಮಾಡ್ಬೇಕು, ನನಗೆ ಪ್ರೋತ್ಸಾಹಿಸಿ, ನಾನು ಇನ್ನೂ ಹೆಚ್ಚಿಗೆ ಬೆಳೆಸಿ ನಾನು ಇನ್ನೂ ಹೆಚ್ಚಿಗೆ ರೈತರು ಸೇವೆ ಮಾಡ್ತೀನಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಿದೆ. ರೈತರಿಗ ಮೂರ್ತಿ ಪಾಲ್ಗೊರ್ತಿ ಮೂರ್ತಿ ಅವರು ಆದಂತ ಅವರು ರೈತರಿಗ ಬಡವರಿಗ ಅವ್ರಿಗ ಇವ್ರಿಗ ಮೂಲಿಗಳಿಗ ಅಂತ ಹೇಳಿ ಮೇವು ಕೊಂಡು 2000 ಬೆಳೆ ತೆಗೆದು ರೈತರಿಗೆಲ್ಲ ಮೇವು ಕೊಡ್ತಾ ಇದ್ದಾರೆ. ಒಂದು 5 ಸಲ 6 ಸಲ ತೆಗೆದಿದ್ದಾರೆ. ಎಲ್ರಿಗೂ ಪರಿಹಾರ ಮಾಡ್ತಾ ಇದ್ದಾರೆ. ಮೇವುಗಳು ಪಾಲ್ಗೊರ್ತಿ ಮೂರ್ತಿ ಅವ್ರು ಸಪೋರ್ಟ್ ಮಾಡಿ ಇನ್ನ ಸಹಾಯ ಮಾಡಿ, ಅವರಿಗೆ ರೈತರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಪ್ರೋತ್ಸಾಹ ಮಾಡಿ. ನಮಸ್ಕಾರ. ನಿಸ್ವಾರ್ಥ ಸೇವಿನಿ ಶ್ರಮದ ಯೋಗಿನಿ ಭೂಮಿ ಬಿತ್ತುವ ಮಹಾನ್ ಜ್ಞಾನಿನಿ ಮುಷ್ಟಿ ಬೀಜವ ರಾಶಿ ಮಾಡಿದೆ ಹಗಲು ರಾತ್ರಿಯ ಹರಿವೆಯಿಲ್ಲದೆ ಅನ್ನದಾತ ಭೇದ ಭಾವವು